ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ಲೋಕನಾಯಕ ಎಂದು ಜನಪ್ರಿಯರಾದವರು ಯಾರು? ಗೋಪಾಲ, ಮನೇಂದ್ರ, ಜಯಪ್ರಕಾಶ ನಾರಾಯಣ, ರಾಘವೇಂದ್ರ ನಾರಾಯಣ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಜಯಪ್ರಕಾಶ ನಾರಾಯಣ. ಎರಡನೇ ಪ್ರಶ್ನೆ, ಅಫ್ಘಾನಿಸ್ತಾನದ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ? ಆಲ್ವೋ ಅಕಾದ್, ಆಲ್ವೋ ಅಮರ್, ಆಲ್ವೋ ಆದ್, ಆಲ್ವೋ ರಿಯಾದ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಲ್ವೋ ಅಕಾದ್. ಮೂರನೇ ಪ್ರಶ್ನೆ, ಅಂತರಿಕ್ಷದಲ್ಲಿ ಪ್ರವಾಸಿಯಾಗಿ ಹೋದ ಪ್ರಥಮ ವ್ಯಕ್ತಿ ಯಾರು? ಚಿಂಗ್, ಡೆನಿಸ್ ಟಿಟೋ, ಮ್ಯೂಟಾನ್, ಚಾಂಗ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಡೆನಿಸ್ ಟಿಟೋ. ನಾಲ್ಕನೇ ಪ್ರಶ್ನೆ, ಬೆಲ್ಜಿಯಂನ ರಾಷ್ಟ್ರೀಯ ಲಾಂಛನ ಯಾವುದು? ಹುಲಿ, ಧ್ವಜ, ನವಿಲು, ಸಿಂಹ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಸಿಂಹ. ಐದನೇ ಪ್ರಶ್ನೆ, ವಿಶ್ವದ ರೊಟ್ಟಿಯ ಚೀಲ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಅಮೆರಿಕದ ಪ್ರೈರೀಸ್, ದಕ್ಷಿಣ ಅಮೆರಿಕದ ಪ್ರೈರೀಸ್, ಪೂರ್ವ ಅಮೆರಿಕದ ಪ್ರೈರೀಸ್, ಪಶ್ಚಿಮ ಅಮೆರಿಕದ ಪ್ರೈರೀಸ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಉತ್ತರ ಅಮೆರಿಕದ ಪ್ರೈರೀಸ್. ಆರನೇ ಪ್ರಶ್ನೆ, ಶಿವರಾಮ ಕಾರಂತ ಅಧ್ಯಯನ ಕೇಂದ್ರ ನೀಡುವ ಪ್ರಶಸ್ತಿಯನ್ನು ಹೆಸರಿಸಿ. ಬಹದ್ದೂರ್ ಪ್ರಶಸ್ತಿ, ನಿರಂತರ ಪ್ರಶಸ್ತಿ, ಕನಸು ಪ್ರಶಸ್ತಿ, ನನಸು ಪ್ರಶಸ್ತಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ನಿರಂತರ ಪ್ರಶಸ್ತಿ. ಏಳನೇ ಪ್ರಶ್ನೆ, ಆರ್ಗಿಲೆ ಈಜು ಚಾಂಪಿಯನ್ಶಿಪ್ ಗೆದ್ದ ಭಾರತದ ಅತಿ ಚಿಕ್ಕ ವಯಸ್ಸಿನ ಈಜುಗಾರ್ತಿ ಯಾರು? ಸ್ವಪ್ನ ಯಾದವ್, ಪದ್ಮ ಯಾದವ್, ಸ್ವಪ್ನಿಲ್ ಯಾದವ್, ಮಾರ್ಟೆಲ್ ಯಾದವ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಸ್ವಪ್ನಿಲ್ ಯಾದವ್. ಎಂಟನೇ ಪ್ರಶ್ನೆ, ಕ್ವಾಂಟಮ್ ಥಿಯರಿಯನ್ನು ಪರಿಚಯಿಸಿದ ವಿಜ್ಞಾನಿ ಯಾರು? ಮ್ಯಾಕ್ಸ್ ಚಾಂಗ್, ಮ್ಯಾಕ್ಸ್ ಚಿಂಗ್, ಮ್ಯಾಕ್ಸ್ ರಾಕ್, ಮ್ಯಾಕ್ಸ್ ಪ್ಲಾಂಕ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಮ್ಯಾಕ್ಸ್ ಪ್ಲಾಂಕ್. ಒಂಬತ್ತನೇ ಪ್ರಶ್ನೆ, ವಿಮಾನದ ವೇಗವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಸ್ಕೇಲ್, ದಾರ, ಟ್ಯಾಕ್ಟೋಮೀಟರ್, ನ್ಯೂಟನ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಟ್ಯಾಕ್ಟೋಮೀಟರ್. ಹತ್ತನೇ ಪ್ರಶ್ನೆ, ಬೆಂಗಾಲಿ ಸಾಹಿತಿ ವಿಷ್ಣುದೇ ಅವರಿಗೆ ಯಾವಾಗ ಜ್ಞಾನಪೀಠ ದೊರೆಯಿತು? 1971, 1981, 1961, 1991. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1971. ಹನ್ನೊಂದನೇ ಪ್ರಶ್ನೆ, ಪಂಡಿತ್ ಭೀಮಸೇನ ಜೋಶಿ ಅವರಿಗೆ ಯಾವ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು? 2010, 2007, 2009, 2008. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 2008. ಹನ್ನೆರಡನೇ ಪ್ರಶ್ನೆ, ಲಿಬಿಯಾ ದೇಶದ ಭಾಷೆ ಯಾವುದು? ಸ್ಪ್ಯಾನಿಷ್, ಉರ್ದು, ಅರೇಬಿಕ್, ಇಂಗ್ಲಿಷ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಅರೇಬಿಕ್. 13ನೇ ಪ್ರಶ್ನೆ, ಹೆಸರಾಂತ ನಾಟಕರಾದ ಗಿರೀಶ್ ಕಾರ್ನಾಡ್ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದರು? 1997, 1998, 1995, 1996. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1998. 14ನೇ ಪ್ರಶ್ನೆ, ಕಾಮನ್ವೆಲ್ತ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಮೇ 27, ಮೇ 23, ಮೇ 24,
ಮೇ 25. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ, ಕಮೆಂಟ್ ಮಾಡಿ. ನಾನು ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.